ಗಡನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಗೋವಿಂದ ತೀಸ್ಕೊಳಮ್ಮ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಪ್ರಸಿದ್ಧವಾದಂತಹ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಹಂಪಿ ಒಳಗಡೆ ಇವತ್ತು ಇದ್ದೀವಿ. ನೀವು ಹಿಂದ್ಗಡೆಯನ್ನು ನೋಡ್ತಾ ಇದ್ದೀರಾ, ಉದ್ದಾನ ವೀರಭದ್ರೇಶ್ವರ ದೇವಸ್ಥಾನದ ಹತ್ರ ನಾವಿವತ್ತು ಇದ್ದೀವಿ. ಏನಪ್ಪ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತಂದರೆ, ಇವತ್ತು ನಾನು ನನ್ನ ಸ್ನೇಹಿತನ ಮದುವೆಗೆ ಬಂದಿದ್ದೆ. ಭೋಜರಾಜ್ ಅಂತೇಳಿ ನನ್ನ BEd ಸ್ನೇಹಿತ. ಅವನಿಗೆ ತಂದೆ ತಾಯಿ ಇಲ್ಲ, ಹಾಗಾಗಿ ನಮ್ಮ ಇಲ್ಲಿ ಅಂದರೆ ಅವನು ಇಲ್ಲಿ PhD ಮಾಡ್ತಿದ್ದಾನೆ. ಅವನಿಗೆ ಇಲ್ಲಿ ಇರ್ತಕ್ಕಂಥ ಸ್ನೇಹಿತರು ಮತ್ತು ಅವನ ಡಿಗ್ರಿ ಸ್ನೇಹಿತರು ಮತ್ತು ಬಾಲ್ಯ ಸ್ನೇಹಿತರು ಎಲ್ಲ ಸೇರಿ BEd ಸ್ನೇಹಿತರು ಎಲ್ಲ ಸೇರ್ಕೊಂಡ್ಬಿಟ್ಟು ಅವರು ಕೈಲಾದಷ್ಟು ಸಹಾಯ ಮಾಡಿ ಈ ಒಂದು ಮದುವೆಯನ್ನು ವಿಜೃಂಭಣೆಯನ್ನು ಮಾಡ್ತಿದ್ದಾರೆ. ಅಂತಹ ಸನ್ನಿವೇಶವನ್ನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ, ಸ್ನೇಹಿತರು ಬರೀ ಸುಖದಲ್ಲಿ ಇರೋದಲ್ಲ, ಕಷ್ಟದಲ್ಲೂ ಕೂಡ ಆಗ್ತಾರೆ ಅನ್ನೋಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಸ್ನೇಹಿತರ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಈ ಥರ ಒಂದು ವಿಡಿಯೋ ಮಾಡಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿತ್ತು. ಅದಕ್ಕೋಸ್ಕರ ಈ ಒಂದು ಮದುವೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡ್ರು ಅಂತೇಳಿ ನಮ್ಮ ಸ್ನೇಹಿತರು ಬೋರೆ ಅವರು ಇದ್ದಾರೆ, ಅವ್ರ ಬಗ್ಗೆ ನಾವು ಈಗ ಮಾತಾಡ್ಸೋಣ. ಸರ್, ಈ ಒಂದು ಸಂಭ್ರಮ ಬಗ್ಗೆ ಏನನ್ಸುತ್ತೆ ನಿಮಗೆ? ನಮಸ್ತೆ. ಇವರೆಲ್ಲ ನಮ್ಮ ಗೆಳೆಯರು. ಇವತ್ತು ಏನಪ್ಪ ಅಂದರೆ, ಇವತ್ತು ಶುಭ ದಿನ. ನಮ್ಮ ಗೆಳೆಯರಾಗಿರ್ತಕ್ಕಂತಹ ಭೋಜರಾಜ ಮತ್ತು ಶಿವಲೀಲಾ ಅಂತಕ್ಕಂಥ ನವ ದಂಪತಿಗಳು ಇವತ್ತು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ವಿಜಯನಗರ ಸಾಮ್ರಾಜ್ಯದ ಹಂಪಿ ಕ್ಷೇತ್ರವಾಗಿ ಆಗಿರ್ತಕ್ಕಂಥ ಈ ಉದ್ದಾನ ವೀರಭದ್ರ ದೇವಸ್ಥಾನದಲ್ಲಿ ಇವತ್ತು ಶುಭ ವಿವಾಹ ಜರುಗಿದೆ. ಈ ಒಂದು ಶುಭ ವಿವಾಹಕ್ಕೆ ನಮ್ಮ ಸ್ನೇಹಿತರೆಲ್ಲ ಒಂದು ತುಂಬ ಹೃದಯದ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೀನಿ. ಯಾಕಪ್ಪ ಅಂತಂದರೆ, ಭೋಜರಾಜ್ ಅನ್ನೋ ಹುಡುಗ ನಮಗೆ ಡಿಗ್ರಿಯಿಂದನೂ ಪರಿಚಯ. ಬಟ್ ಅವನ ತುಂಬ ಕಡೆಬಡತನ. ಅವನ ಜೊತೆಯೆಲ್ಲವು PU ಡಿಗ್ರಿ BEd MA ಕೂಡ ಮುಗಿಸ್ಕೊಂಬಂದಿವಿ. ಇವತ್ತು ಇಲ್ಲಿ ಕನ್ನಡ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅವರು 3ನೇ ವರ್ಷದಲ್ಲಿ PhD ಕೂಡ ಮಾಡ್ತಿದ್ದಾರೆ. ಆ ಒಂದು ಕಾರಣದಿಂದ ಮತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ಭೋಜರಾಜನ ಹುಡುಗನಿಗೆ ತಂದೆ ತಾಯಿ ಇಬ್ಬರೂ ಇಲ್ಲ. ಬಟ್ ನಾವೇ ತಂದೆ ತಾಯಿಗಳಂತೇಳಿ ಎಲ್ಲ PUC ಡಿಗ್ರಿ BEd ಮತ್ತು ಈ ಕನ್ನಡ ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತಕ್ಕಂಥ ಇವರೆಲ್ಲ ವಿದ್ಯಾರ್ಥಿಗಳಿದ್ದಾರೆ. ಇವರೆಲ್ಲ ಪ್ರೊಫೆಸರ್ಗಳು ಆ ಮಟ್ಟದಲ್ಲಿದ್ದಾರೆ. ನಾವು ಕೂಡ, ನಾನು BM ಬೋರೆ ಅಂತೇಳಿ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಚರ್ತ್ಕೊಂಡು ನಮ್ಮ ಸ್ನೇಹಿತ ಆಗಿರೋದ್ರಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಇವತ್ತು ನಿಜವಾಗಲೂ ಶಿಕ್ಷಣ ಅಂತ ಏನಾದರೂ ಒಂದು ಅರ್ಥ ಅದಕ್ಕಿದ್ರೆ ಇವತ್ತು ಮದುವೆಯಲ್ಲಿ ನಮ್ಮ ಹುಡುಗರು ಪಟ್ಟಂತಹ ಒಂದು ಶ್ರಮ ಅಂತ ಹೇಳ್ತೀನಿ. ಯಾಕಂದರೆ ಶಿಕ್ಷಣ ಅಂದರೆ ಒಂದು ಸಂಸ್ಕೃತಿ, ಸಂಸ್ಕಾರ, ಹೌದು, ಆಚಾರ ವಿಚಾರ, ನಡೆ ನುಡಿ, ಇದೇ ಶಿಕ್ಷಣ ಅಂದರೆ. ಅದು ಏನಂತಕ್ಕಂಥದ್ದು ಇವತ್ತು ಈ ಹುಡುಗರು ಕಲಿಸ್ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ, ನಾವೆಲ್ಲ ನೋಡಿದ್ದೀವಿ ಎಷ್ಟು ಮದುವೆ ಜವಾಬ್ದಾರಿಗಳನ್ನು ನಿನ್ನೆಯಿಂದಲೂ ಕೂಡ ರಾತ್ರಿಯಿಂದಲೂ ಕೂಡ ಈ ಹುಡುಗರು ಎಲ್ಲೇ ಇದ್ಕೊಂಡು ಎಲ್ಲ ಊಟದ ವ್ಯವಸ್ಥೆ ಮತ್ತು ಟೇಬಲ್ ಇದು ಬಡಿಸೋದು, ಮತ್ತು ಎಲ್ಲ ಮನೆಯಲ್ಲಿ ತಂದೆ ತಾಯಿ ಯಾವ ರೀತಿ ಆ ಹುಡುಗನ್ನ ಸತ್ಕರಿಸ್ತಾರೋ ಆ ರೀತಿಯಲ್ಲಿ ಒಂದು ಹಂಪಿ ಕ್ಷೇತ್ರದಲ್ಲಿ ಈ ಒಂದು ಸ್ಥಳದಲ್ಲಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ. ನಾನು ಕೂಡ ಇದರಲ್ಲಿ ಭಾಗಿಯಾಗಿದ್ದೀನಿ. ಯಾಕಂದರೆ ನಾನು ಒಬ್ಬ ಸ್ನೇಹಿತ. ಈ ಸ್ನೇಹಿತ ಅನ್ನೋದಕ್ಕೆ, ಕಷ್ಟ ಅನ್ನೋದಕ್ಕೆ ಯಾವ ರೀತಿ ಸಹಕಾರ ಮಾಡ್ತಾರೆ ಗೆಳೆಯರು ಅನ್ನೋದಕ್ಕೆ ನಿಜವಾಗ್ಲೂ ಕರ್ನಾಟಕದಲ್ಲಿ ಇದೊಂದು ಬೆಸ್ಟ್ ಉದಾಹರಣೆ ಅಂತ ನಾನು ಹೇಳ್ತೀನಿ. ಇದರಲ್ಲಿ ಅತಿ ಹೆಚ್ಚು ಶ್ರಮ ಪಟ್ಟವರು ನಮ್ಮ ಇದೇ ಕಮಲಾಪುರದವರಾಗಿರ್ತಕ್ಕಂಥ ಅನಿಲ್ ಕುಮಾರ್ ನಾಯಕ್ ಅವರು. ತುಂಬಾ ರಾತ್ರಿಯಿಂದ ನಾನು ನೋಡ್ತಾ ಇದ್ದೀನಿ. ತುಂಬಾ ಶ್ರಮ. ಒಂದು ಊಟದ ವ್ಯವಸ್ಥೆ ಆಗಿರ್ಲಿ, ಟೇಬಲ್ ವ್ಯವಸ್ಥೆ ಆಗಿರ್ಲಿ, ನೀರಿನ ವ್ಯವಸ್ಥೆ ಆಗಿರ್ಲಿ, ಬಡಿಸೋದಾಗಿರ್ಲಿ, ಮತ್ತು ಅದೇ ರೀತಿಯಾಗಲಿ ಅವ್ರ ಸ್ನೇಹಿತರಾಗಿರ್ತಕ್ಕಂಥ ನನ್ನ ಗೆಳೆಯ ಯತ್ನಟ್ಟಿ ತಿಪ್ಪೇಸ್ವಾಮಿ ಅಂತ, ಯತ್ನಟ್ಟಿ ಗೌಡ್ರು, ಅವರು ಕೂಡ, ಮತ್ತೆ ಅಣ್ಣವರು, ಮತ್ತೆ ರಾಜು ಆಗಿರ್ತಕ್ಕಂಥವ್ರು, ವಿಷ್ಣು, ಅಶೋಕ್, ಸತೀಶ್ ಎಳಗೋಡು,
ಮೇಸರಟ್ಟಿ ಅವರು, ಸತೀಶ್, ಹನುಮಂತ್, ಮತ್ತೆ ಶಿವರಾಜ್ ಅವರು, ಅಣ್ಣವರು, ಪ್ರತಿಯೊಬ್ಬರು, ಮೋಹನ್ ಅವರು, ಮತ್ತೆ ಮಾರೇಶಿ ಕನನ್ಕಟ್ಟೆ, ಪ್ರಮೋದ್ ಕುಮಾರ್ ಅಜ್ಜಿನಹಳ್ಳಿ, ಪ್ರತಿಯೊಬ್ಬರು ಕೂಡ ನಿಜವಾಗ್ಲು ಇವತ್ತು ಅವನಿಗೆ ನನಗೆ ಯಾರು ಇಲ್ಲ ಅನ್ನೋ ಒಂದು ಕುರುಗು ಆ ಒಂದು ಮದುಮಗನಲ್ಲಿ ಇವತ್ತು ನೋಡಿದೆ. ನಿಜವಾಗ್ಲೂ ನೀವು ಶಿಕ್ಷಣ ಪಡಿತಿರೋದು ಸಾರ್ಥಕತೆ. ಮುಂದೆ ಕೂಡ ನೀವು ಭಾವಿ ಪ್ರೊಫೆಸರ್ಗಳಾಗ್ತೀರಿ. ನಮ್ಗೇನು ಗೊತ್ತಾ, ಇವತ್ತು ಹೆಂಗಾಗ್ಬಿಟ್ಟದಂದ್ರೆ ಶಿಕ್ಷಣ ಅಂದರೆ ಒಂದು ಪ್ರೆಸ್ಟೀಜ್ ಥರ ನೋಡ್ತಾರೆ. ಶಿಕ್ಷಣ ಅಂದರೆ ನಾನು ಏನು ಮುಟ್ಟಲ್ಲಪ್ಪ ಒಂಥರ ಹೈ ಲೆವೆಲ್ ತೋರಿಸ್ತಾರೆ. ಶಿಕ್ಷಣ ಅಂದರೆ ಏನು ಇದೆ ನಿಜವಾಗ್ಲೂ. ಯಾವತ್ತಿಗೂ ನಮ್ಮ ಸ್ನೇಹಿತರ ಪರ, ಕಷ್ಟದ ಪರ ನಾವು ನಿಲ್ತೀವಿ ಅನ್ನೋದಕ್ಕೆ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗಿದೆ. ಅದ್ರ ಬಗ್ಗೆ ನೀವು ಕೇಳ್ರಿ, ಸ್ನೇಹಿತರು ಹೇಳ್ತಾರೆ. ಸುಲಗ್ನ ಸಾವಧಾನ ಸುಮೂರ್ತೆ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಹಿಂಗೆ ಕಟ್ಲಿಕ್ಕೆ ಇದು ಹಿಂಗಿರ್ಬೇಕು. ಹಿಂಗಿರ್ಬೇಕು. ಸುಮೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ಪದ್ಮಾದ ಪದ್ಮಂ ಮಯಿ ಸನ್ನಿಧಸ್ಸ. ಸುಮೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಮಾಂಗಲ್ಯಂ ತಂತುನಾನೇನ ತ್ವಮ ಜೀವನ ಹೇತುನ ಕಂಠೆ ಬಧ್ನಾಮಿ ಶುಭಗೆ ತ್ವಮ ಜೀವನ ಶರದಾಂ ಶತಂ. ಮಾಂಗಲ್ಯ ಧಾರಣ ಸುಮೂರ್ತೋ ಅಸ್ತು. ಶ್ರೀರ್ವರ್ಚಸ್ಯ ಮಾಯುಷ್ಯಮಾರೋಗ್ಯಮಾವಿರ್ ಭವಮಾನಂ ಮಹೀಯತೆ. ಶತ ಸಂವತ್ಸರಂ ದೀರ್ಘಮಾಯುಃ ಋಣರೋಗಾದಿ ದಾರಿದ್ರ್ಯಂ ಯೇಷ್ಯಾನ್ಯಪಮೃತ್ಯವ ಭಯಶೋಕಮನಸ್ತಾಪ ನಶ್ಯಂತು ತ್ವಮ ಸರ್ವದಾ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯೇ ಆಯುಷ್ಯೇಂದ್ರಿಯೇ ಪ್ರತಿಷ್ಠ.
ಅನಿಲ್ ಕುಮಾರ್ ನಾಯಕ್ ಅಣ್ಣವರು ನಿಜವಾಗ್ಲೂ ಮದುವೆ ಪ್ರೊಟೆಕ್ಷನ್ ಮಾಡಿದ್ದಾರೆ. ನಮ್ಗಿಂತ ಜಾಸ್ತಿ ಅವರಿಗೆ ಗೊತ್ತಿದೆ. ಅವ್ರನ್ನ ವಿಚಾರಿಸೋಣ. ಅಣ್ಣ, ಈ ಮದುವೆ ಬಗ್ಗೆ ಸ್ವಲ್ಪ ಹೇಳಿ. ಈ ಮದುವೆ ಬಗ್ಗೆ ನಮಗೆ ಆಲೋಚನೆ ಇರೋದು ನಮ್ಮ ಕುಟುಂಬದ ಹಿನ್ನೆಲೆ ಆಗಿರ್ಬೋದು, ಮತ್ತು ನಾವು ಬೆಳೆದಂಥ ವಾತಾವರಣ ಹಿನ್ನೆಲೆ ಆಗಿರ್ಬೋದು. ನಮ್ಮ ಕುಟುಂಬದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕಮಲಾಪುರಲ್ಲೇ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ. ಬಟ್ ನಾನೇನಂತಂದರೆ, ನಾವು ಇಲ್ಲಿ ನಮ್ಮ ಸ್ನೇಹಿತರು ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲೆಲ್ಲರೂ ನಾವು ಒಂಥರ ಕುಟುಂಬದ ಸದಸ್ಯರಿದ್ದಂಗೆ ಇದ್ದೀವಿ. ಇವಾಗಲಿಂದನೂ ಹೆಮ್ಮೆಯಿಂದನೂ ಹೀಗೆ ಇದ್ದೀವಿ. ನಮಗೆ ನಮ್ಮ ಸ್ನೇಹಿತರೆ ನನ್ನ ಶಕ್ತಿ, ಇನ್ನೇನಿಲ್ಲ. ಯಾಕಂದರೆ ನಾನು ಒಬ್ಬನೇ ಮಾಡ್ಬೇಕಂದ್ರೆ ಅಷ್ಟು ಸಮನಿಗೆ ಸುಲಭ ಅಲ್ಲ. ನನ್ನ ಸ್ನೇಹಿತರು ಪ್ರತಿಯೊಂದು ಕೆಲಸಕ್ಕೂ ಏನೇ ಒಂದು ಕೆಲಸ ಆಗಬೇಕು, ಏನೇ ಫೋನ್ ಮಾಡಿದ್ರು ಆಯ್ತು ನಾವು ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ ಅಂತ ಹೋಗ್ತಾರಲ್ಲ, ಅದೇ ನನ್ನ ಶಕ್ತಿ, ಇನ್ನೇನಿಲ್ಲ. ಆಮೇಲೆ ನಂತರ ನಾನು ಇದಕ್ಕೆಲ್ಲ ರೂಪರೇಷೆ ಮಾಡೋದು ಒಂದು ವಾರ 15 ದಿವಸದಿಂದನೂ ಅವ್ನಿಗೆ ಹೇಳ್ದೆ. ಡೇಟ್ ಹಿಂದೆಲೇ ಅನೌನ್ಸ್ ಆಗಿಬಿಡ್ತು. ಒಂದಟ್ಟೆ ನಾವು ಏನು ಮಾಡ್ಬೇಕು ಏನಿಲ್ಲ ಅಂತ ಒಂದೇ ಗೊತ್ತಾಗಲಾರ್ದೆ ನಾವು ನಮ್ಮ ಸಾಧ್ಯ ಕಡಿಮೆ ಸಮಯದಲ್ಲೇ ಅದೇನಂತ ರೂಪರೇಷೆ ಮಾಡಿ ನಾವು ಒಟ್ಟು ಯಶಸ್ವಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಅದೇನೋ ಸಣ್ಣ ಪುಟ್ಟ ಗಲಭೆಗಳಿಗೆ ಸಣ್ಣ ಪುಟ್ಟ ಏನಾಗಿದ್ದಾವೆ, ನಮಗೆ ಮೇನ್ ಪ್ರಮುಖವಾಗಿ ನಮ್ಮ ಸ್ನೇಹಿತರು ಅದು ಹೆಸರು ಇಲ್ಲೆಲ್ಲ ಇರ್ತಕ್ಕಂಥ ಹೆಸರು ಭಾಳ ಇದ್ದಾವೆ. ಅದು ಎಲ್ಲರೂ ಹೆಸರು ಹೇಳಿದ್ರು ಬಂತು. ಇದಕ್ಕೆ ಸಹಕಾರ ನೀಡಿದಂಥ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾರು ಭಾಗಿಯಾಗಿದ್ದಾರೋ ಅವರೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನಿಜವಾಗ್ಲೂ ಇವತ್ತು ಈ ಒಂದು ಮದುವೆ ಅದ್ದೂರಿಯಾಗಿ ನಡೆದಿದೆ. ಇದಕ್ಕೆ ಇಲ್ಲಿ ನಾವು ಪ್ರತ್ಯಕ್ಷವಾಗಿ ಸಾಕ್ಷಿದಾರರಾಗಿರ್ಬೋದು, ಪರೋಕ್ಷವಾಗಿ ಕೂಡ ನಿಜವಾಗ್ಲೂ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ MLA ಸಾಹೇಬರಾಗಿರ್ತಕ್ಕಂಥವ್ರು ಕೂಡ ನಾವು ಆಹ್ವಾನ ಪತ್ರಿಕೆ ಕೊಟ್ಟಾಗ ಅವರು ಕೂಡ ನಿಜವಾಗ್ಲೂ ಇಂಥ ಹುಡುಗರಿಗೆ ಚೆನ್ನಾಗಿ ಮಾಡಿ, ನೀವು ಹುಡುಗರು ನಾನು ಬರಕ್ಕೆ ಆಗ್ತಾ ಇಲ್ಲ ಅಂತೇಳಿ ಅವರು ಕೂಡ ನಮಗೆ ಪರೋಕ್ಷವಾಗಿ ಶುಭ ಹಾರೈಸಿದ್ದಾರೆ ಅಂತೇಳಿ ಅವರು ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಮದುವೆ ಕಾರ್ಯಕ್ರಮ. ಸೊ ನನಗೊಂದು 2-3 ದಿನ ಕೆಳಗಡೆ ನನ್ನ ಅಣ್ಣನ ಮಗನಾಗಿರ್ತಕ್ಕಂಥ ಅನಿಲ್ ಈ ಥರ ಇದೆ, ನಮ್ಮ ಸಹಕಾರ ಬೇಕಂದ್ರೆ. ಸೊ ನಾನು ಬ್ಯುಸಿ ಇದ್ದೆ. ಆಯಿತು ಮಾಡೋಣ, ಏನು ಬೇಕಾದರೂ ಮಾಡೋಣ ಅಂತ ಎಲ್ಲವೂ ಮಾಡಿದ್ದೀವಿ. ಪುರೋಹಿತರು ಮಾತ್ರ ನಮ್ಮ ಕೈ ಕೊಟ್ಟರು. ಸೊ ಡೇಟಲ್ಲಿ ಫಿಕ್ಸ್ ಆಗಿಬಿಟ್ರು. ನಿನ್ನೆ ಮಧ್ಯಾಹ್ನ ಎಲ್ರಿಗೂ ನಾನು ಗೈಡ್ ಮಾಡ್ತಾ ಎಲ್ರಿಗೂ ಜೊತೆ ಸಂಪರ್ಕ ಮಾಡಿದೆ. ಸಂಜೆ ಒಬ್ಬರು ಸಿಕ್ಕರು, ಹೋಗಿ ಅವ್ರಿಗೆ ಕೇಳ್ಕೊಂಡು ಬರ್ತೀವಿ. ತಮ್ಮನೂ ಬಂದರು, ಜೊತೆಲಿ ಹುಡುಗರು ಇವರೆಲ್ಲ ಸೇರಿ ನಮ್ಮ ಜೊತೆ ನಿಂತ್ಕೊಂಡು ನೀವೆಲ್ಲ ತುಂಬ ಖುಷಿಯಾಯಿತು. ಸ್ನೇಹಿತರಂದರೆ ಇಂಥದ್ರಲ್ಲಿ ಪಾಲ್ಗೊಳ್ಬೇಕು. ಸೊ ಅವಾಗ ಬರ್ತಾ ಒಂದು ಜೋಡಿ ಕಲಿಸಿದ್ದೀವಿ. ಅವ್ರ ಜೀವನ ಸುಖಕರವಾಗಲಿ ಅಂತ ನಾವು ಕೇಳ್ಕೊಂಡಿವಲ್ಲ, ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಅವ್ರ ಜೀವನ ಹಿಂಗೆ ಮುಂದುವರಿಲಿ, ಹಂತವಾಗಿ ಆ ದಂಪತಿ ಇಬ್ಬರು ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಆಸೆ ನನಗೆ. ಜೊತೆಗೆ ಅನಿಲ್ ತುಂಬ ಇಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ, ಸೊ ನಾನು ಹೇಳಿದ್ರು ಸಹ ಅಲ್ಲಿ ಬಿಟ್ಟು ಆ ಕಾರ್ಯಕ್ರಮ ಬರ್ತಾರೆ. ಸಮುದಾಯದಾಗಲಿ ನಾವೆಲ್ಲರೂ ಒಂದೇ ರೀತಿಯಾಗಿ ನೋಡ್ತೀವಿ. ಸೊ ಯಾರೇ ಬರಲಿ ಸಹಕಾರಕ್ಕೆ ನಾವೆಲ್ಲರೂ ಜೊತೆ ಸೇರ್ತೀವಿ. ನೀವು ಇದೇ ಥರ ನೀವು ಆಯ್ತು, ನಿಮ್ದಾಯ್ತು, ನಿಮಗೆ ಯಾರಾದ್ರೂ ಸಹಕಾರ ಕೊಟ್ಟರೆ ನೀವು ದಂಪತಿ ಸಮೇತ ನಿಂತು ಮಾಡ್ರಿ. ಅದು ಕಂಟಿನ್ಯೂಸ್ ಹಂಗೆ ಆಗಲಿ. ಒಳ್ಳೆಯದಾಗಿ. ನಮಸ್ತೆ. ಇವರೇ ನಮ್ಮ ಬ್ರದರು ಭೋಜರಾಜ್ ಅಂತೇಳಿ. ಇವರು ಈ ಮದುವೆಯ ಒಂದು ಏನು ನಡೀತಲ್ಲ ಇವತ್ತು ತುಂಬ ಚೆನ್ನಾಗಿ ಅದರ ಒಂದು ಸ್ನೇಹಿತರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾರೆ. ಈಗ ಸ್ನೇಹಿತರಿಗೆ ಕೃತಜ್ಞತೆ. ನಮಸ್ಕಾರ, ನನ್ನ ಹೆಸರು ಭೋಜರಾಜ್ ಅಂತ. ನಾನು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಸಂಶೋಧನಾರ್ಥಿ. ನಮ್ಮ ಮದುವೆ ಪ್ರಸ್ತಾಪ ಬಂದಾಗ ಏನು ಮದುವೆ ಓಕೆ ಮದುವೆ ಆಗೋಣ, ಆದರೆ ಹೇಗಾಗೋದು ಎಲ್ಲಿ ಆಗೋದು ಅಂತ ಪ್ರಶ್ನೆ ಬಂದಾಗ ನಾನು ಮತ್ತು ನಮ್ಮ ಸ್ನೇಹಿತರಂತ ಮಾತಾಡಿದಾಗ ಎಲ್ಲ ರೀತಿಯಿಂದನೂ ಏನು ಮಾಡ್ತಾರೆ ಅನಿಲ್ ಅವರು ಮುಂದೆ ನಿಂತು ಆಯಿತು ನಾನು ಇದ್ದೀನಿ. ಹಾಗೆ ನಮ್ಮ ಅಣ್ಣವರು ಇದ್ದಾರೆ, ಹಿರಣ್ಣವರು, ಅವರು ಇಲ್ಲಿ ಗೊತ್ತಿದ್ದು ಒಟ್ಟು ಏನು ಕಾರ್ಯಗಳಿದ್ದಾವೆ, ಏನು ಕೆಲಸಗಳಿದ್ದಾವೆ ನಮ್ಮ ಜೊತೆ ಇದ್ದು ನಾವು ನಡೆಸ್ತಾರೆ ಅಂತ ಹೇಳಿದಾಗ ಹೌದಂತಂದು ನಾವು ಅಷ್ಟೊಂದು ನಮ್ಗೆ ಅದೇನು ಇರಲಿಲ್ಲಲ್ವ. ಸರ್ ಅಂತ ಮಾತಾಡಿದಾಗ ನಮ್ಗೆ ಅವಾಗ ಫುಲ್ ನಂಬಿಕೆ ಬಂತು. ಇಂಥವ್ರು ನಮ್ಗೆ ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ನಾನು ಅವ್ರಿಗೆ ಯಾವಾಗಲೂ ಕೃತಜ್ಞತನಾಗಿರ್ತೀನಿ. ಯಾಕಂದರೆ ಇಲ್ಲಿ ಬುಕ್ ಮಾಡೋದಾಗಿರ್ಬೋದು, ಪುರೋಹಿತರಾಗಿರ್ಬೋದು, ಪ್ರತಿಯೊಂದು ಕಾರ್ಯದಲ್ಲೂ ಸಹ ಜೊತೆಲಿ ನನ್ನ ನಡೆಸಿದ್ದಾರೆ ಎಲ್ಲರೂ. ಇವರಿಗೆ ಯಾವಾಗಲೂ ನಾನು ಋಣಿ ಆಗಿರ್ತೀನಿ ಅಂತ ಹೇಳ್ತಾರೆ. ಹಾಗೆ ಈ ಈ ಮದುವೆ ಮೇಲು ಎಲ್ಲ ಅಚ್ಚುಕಟ್ಟಾಗಿ ಊಟದ ಆಸಕ್ತಿ ಇರ್ಬೋದು, ಹಾಗೆ ಮೆಂಟೆನೆನ್ಸ್ ಇರ್ಬೋದು, ಏನಾಗಿರ್ಬೋದು ಅಚ್ಚುಕಟ್ಟಾಗಿ
ಹಾಗಾಗಿ ಎಲ್ಲನೂ ಗಮನಿಸುತ್ತಾ ಅತ್ಯುತ್ತಮವಾಗಿ ಮದುವೆ ಆಗಲು ಏನು ನಮ್ಮ ಸಹಕರಿಸಿದಂಥ ಎಲ್ಲ ಗೆಳೆಯರಿಗೂ ನಾನು ಹೊಂದಿಸ್ತಾ ಇದ್ದೀನಿ. ಈ ಸಹಕಾರ ಯಾವಾಗಲೂ ಹೀಗೆ ಇರಲಿ. ನಾನು ಸಹ ಅದೇ ರೀತಿ ನಿಮ್ಮ ಜೊತೆ ಸಹಕರಿಸ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಒಂದು ಮದುವೆ ಅಂತ ಬಂದಾಗ, ಒಂದು ಕಾರ್ಯ ಅಂತ ಬಂದಾಗ ಯಾರೋ ಒಬ್ಬರ ಕೈಯಿಂದ ಆಗುತ್ತೆ ಅನ್ನೋದು ಓಕೆ, ಎಫರ್ಟ್ ಇರುತ್ತೆ ಒಂದಷ್ಟು ಜನದ್ದು, ಬಟ್ ಎಲ್ಲರೂ ಸಹಕಾರ ಇದೆ. ಯಾಕಂದರೆ ನಾವು ಚಿತ್ರದುರ್ಗ ಜಿಲ್ಲೆಯವರು ಇಲ್ಲಿ ಬಂದು ನಾವು ಒಂದು ವಿವಾಹ ಅವತ್ತು ಮದುವೆ ನಡೆಸಿದೀವಿ ಅಂದರೆ ನಿಜವಾಗ್ಲೂ ಇಲ್ಲಿರ್ತಕ್ಕಂಥ ನಮ್ಮ ಲೋಕಲ್ ಅನಿಲಣ್ಣವರು, ಅವರು ದೊಡ್ಡಪ್ಪರು, ಚಿಕ್ಕಪ್ಪರು, ಮತ್ತು ಇನ್ನೊಂದು ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ದೇವಸ್ಥಾನದ ಸಿಬ್ಬಂದಿ ವರ್ಗದವರಿಗೂ ಮತ್ತು ಮಂಡಳಿಯ ಮುಖಸ್ಥರಿಗೂ ನಾನು ನಿಜವಾಗ್ಲೂ ಧನ್ಯವಾದ ಅರ್ಪಿಸ್ತೀನಿ. ಈ ಪುರೋಹಿತರಿಗೂ ಎಲ್ಲ ಗೆಳೆಯರಿಗೂ ನಿಜವಾಗ್ಲೂ ಧನ್ಯವಾದಗಳು ಅರ್ಪಿಸ್ತಾ ಈ ಒಂದು ಶುಭ ಕಾರ್ಯಕ್ಕೆ ಎಲ್ಲರೂ ಸಹಕರಿಸಿದಂಥ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ಇದುವರೆಗೂ ನೀವೇನು ಒಂದು ಈ ಮದುವೆಯ ಬಗ್ಗೆ ನಮ್ಮ ಅನಿಲ್ ಕುಮಾರ್ ಮತ್ತೆ ನಮ್ಮ ಬೋರೆಯ ಮತ್ತೆ ಈ ಸ್ನೇಹಿತರೆಲ್ಲ ಒಂದು ಸಹಾಯ ಹಸ್ತವನ್ನು ಯಾವ ಥರ ಒಂದು ಸಹಾಯ ಮಾಡಿದ್ದಾರೆ, ಇದೇ ಥರ ನಮ್ಮ ಸ್ನೇಹ ಸಂಬಂಧ ಕೊನೆವರೆಗೂ ಇದೇ ರೀತಿ ಇರಲಿ. ಯಾವುದೇ ಕಷ್ಟ ಸುಖಗಳಲ್ಲಿ ಕೂಡ ನಮ್ಮ ಸ್ನೇಹಿತರು ಬಂದು ಭಾಗವಹಿಸ್ತಕ್ಕಂಥ ಒಂದು ಯೋಚನೆ ಆಲೋಚನೆಗಳು ಎಲ್ಲರಲ್ಲಿ ಇರಲಿ. ಆ ಸ್ನೇಹಿತರು ಕಷ್ಟದಲ್ಲಿದ್ದಾಗ ಇಂಥ ಕೈ ಹಿಡಿತಕ್ಕಂಥ ಒಂದು ಕೆಲಸವನ್ನು ನಮ್ಮ ಸ್ನೇಹಿತರು ಎಲ್ಲರೂ ಮಾಡಿದ್ದಾರೆ. ಹಾಗಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.